ಸೊ ಫೈನಲಿ ನಾನಿದ್ದೇನೆ ಎಂಟ್ರೆನ್ಸಲ್ಲಿ ರಾಯರದ್ದು. ಸೊ ನೋಡ್ಬೋದು ನಿಮಗೆ ಬೃಂದಾವನದ ಎಂಟ್ರೆನ್ಸು. ಸೊ ರೂಮ್ ಚಾರ್ಜ್ ಬಂದ್ಬಿಟ್ಟು 500 ಅಂತ ಹೇಳಿದ್ದಾರೆ. ಏನಾದ್ರು ಕಮ್ಮಿ ಇದೆಯಾ ಅಣ್ಣ? ಸರ್ ಕಮ್ಮಿ ಇಲ್ಲ ಸರ್. ಕಮ್ಮಿ ಮಾಡಿ ಕೊಡಬೇಕಲ್ಲ ನೀವು. ಚಲೋ, ನೆಕ್ಸ್ಟ್ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಸ್ಟಾರ್ಟ್ ದ ಜರ್ನಿ ಫ್ರಮ್ ಉಡುಪಿ ಟು ಮಂತ್ರಾಲಯ. ಸೊ ಇವತ್ತಿನ ಕಾಲ ಇಲ್ಲಿ ತನಕ ಬಂದಿದೆ ಅಂತ ಹೇಳಿದರೆ ಭಿಕ್ಷೆ ಬಿಡೋರು ಸಮೇತ ಫೋನ್ ಪೇ ಗೂಗಲ್ ಪೇ ಇಟ್ಕೊಂಡು ಸಿಗ್ತಾ ಇದ್ದಾರೆ. ಅಲ್ಲಿ ಯಾರು ತುಂಬ ಖುಷಿಯಲ್ಲಿದ್ದೀರಾ, ಪೀಸ್ಫುಲ್ ಆಗಿದ್ದೀರಾ, ಸೊ ಏನಾದ್ರು ನಿಮಗೆ ವ್ಲಾಗ್ಸ್ ಮಾಡಲಿಕ್ಕೆ ಉಂಟು ಒಂದು ಇಂಟ್ರೆಸ್ಟ್ ಇದೆ, ದಯವಿಟ್ಟು ಮಾಡಬೇಡಿ. ಸೊ ಇದು ಬಂದುಬಿಟ್ಟು ರಾಯರ ಸರ್ಕಲ್ ನಿಮಗೆ ನೋಡ್ಬೋದು. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾಲ್ ಡೈಲಿ ಡಮ್ ಡಮ್. ಸೊ ಎಕ್ಸಾಕ್ಟಾಗಿ ನಾನು ಟೈಮ್ ಹೇಳ್ತೇನೆ 7:13 ಆ್ಯಂಡ್ ನಾನಿದ್ದೇನೆ ಈಗ ನಮ್ಮದು ಸಿಟಿ ಬಸ್ ಸ್ಟ್ಯಾಂಡ್ನಲ್ಲಿ. ಉಡುಪಿ ಸಿಟಿ ಬಸ್ ಸ್ಟ್ಯಾಂಡ್ ನಿಮಗೆ ನೋಡ್ಬೋದು. ಫುಲ್ ಟು ಫುಲ್ ಎಂತ ಹೇಳ್ತಾರೆ, ರಶ್ಯಲ್ಲಿ ಮುರುಕಿ ಹೋಗಿದೆ, ಜನರ ರಶ್ಯಲ್ಲಿ. ಸೊ ಇವತ್ತು ನಾನು ಹೊರಟಿದ್ದೇನೆ ಎಲ್ಲಿಗೆ ಅಂತ ಹೇಳಿದರೆ ನಮ್ಮ ಮಂತ್ರಾಲಯಕ್ಕೆ. ಸೊ ಮಂತ್ರಾಲಯಕ್ಕೆ ನಮ್ಮದು ರಾಯರನ್ನು ನೋಡಲಿಕ್ಕಿದೆ. ಸೊ ಇವತ್ತು ನಮ್ಮದು ಪುಣ್ಯಕ್ಷೇತ್ರ, ಇವತ್ತು ನಾನು ಹೊರಟಿದ್ದೇನೆ. ಸೊ ನಾಳೆ ನಾನು ರೀಚ್ ಆಗ್ತೇನೆ. ಸೊ ಪುಣ್ಯಕ್ಷೇತ್ರ ರಾಯರನ್ನು ನೋಡ್ಲಿಕ್ಕೆ ನಾನು ಹೋಗ್ತಾ ಇದ್ದೇನೆ. ಸೊ ಮಂತ್ರಾಲಯಕ್ಕೆ. ಸೊ ಒಂದು 12 hour ಜರ್ನಿ ಇದೆ. ಸೊ ನಂದು ಬಸ್ ಬರಲಿಕ್ಕೆ ಇನ್ನೂ ಒಂದು 15 minutes ಇರಬೇಕು ನನ್ನ ಪ್ರಕಾರ. ಯಾಕೆ ಅಂತ ಹೇಳಿದರೆ ಮ್ಯಾಪಲ್ಲಿ ಹಾಗೆ ತೋರಿಸ್ತಾ ಉಂಟು. ಸೊ 15 minutes ಇದೆ. ಸೊ ಅಲ್ಲಿ ತನಕ ಟೈಮ್ ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳಿ ನಂದೊಂದು ವ್ಲಾಗ್. ಮಂತ್ರಾಲಯದಲ್ಲಿ ಏನೆಲ್ಲ ಮಾಡ್ತೇನೆ ಆ್ಯಂಡ್ ಮಂತ್ರಾಲಯದ ಬಗ್ಗೆ ನನಗೆ ಗೊತ್ತಿರುವಷ್ಟು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ನೋಡ್ಬೋದು ನಿಮಗೆ. ಸೊ ಇದು ನನ್ನ ಸೆಕೆಂಡ್ ವ್ಲಾಗ್. ಫಸ್ಟ್ ವ್ಲಾಗ್ ನಾನು ಬೆಂಗಳೂರಿಗೆ ಹೋಗಿದ್ದೆ. ಸೊ ಅಲ್ಲೇ ಸ್ವಲ್ಪ ಏನೋ ಕವರ್ ಮಾಡಬೇಕು ಅಂತ ಅನಿಸ್ಕೊಂಡೆ. ಸೊ ಕವರ್ ಮಾಡಿ ಅದನ್ನೆಲ್ಲ ವೀಡಿಯೋ ಎಲ್ಲ ಹಾಕಿದ್ದೇನೆ. ಸೊ ಇದನ್ನು ಸೆಕೆಂಡ್ ವ್ಲಾಗ್ ಬಂದುಬಿಟ್ಟು ಹೊರಗಡೆ ತಿರುಗೋದ್ರ ಬಗ್ಗೆ, ಹೊರಗಡೆ ಹೋಗಿ ವ್ಲಾಗ್ ಮಾಡೋದ್ರ ಬಗ್ಗೆ. ಸೊ ಗೊತ್ತಿಲ್ಲ ಯಾವ ರೀತಿ ಬರುತ್ತೆ ಅಂತ ವ್ಲಾಗು. ಸೊ ನಾನು ಎಣಿಸ್ಕೊಂಡಿದ್ದೆ ಒಂದು 6 months ಬ್ಯಾಕಲ್ಲಿ ಎಣಿಸ್ಕೊಂಡಿದ್ದೆ ಸೊ ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ಬಟ್ ಟೈಮ್ ಬಂದಿರಲಿಲ್ಲ. ಆಯಿತು. ಸೊ ಮಂತ್ರಾಲಯಕ್ಕೆ ನಾವು ರಾಯರನ್ನು ನೋಡಲಿಕ್ಕೆ ಹೋಗಬೇಕು ಅಂತ ಹೇಳಿದರೆ ರಾಯರೇ ನಮ್ಮನ್ನು ಕರಿಬೇಕು ಅಂತ ಹೇಳ್ತಾರೆ. ಸೊ ರಾಯರು ಕರೆಯೋದು ನಮಗೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಇದು ನಿಜವಾದ ಒಂದು ಎಂತ ಹೇಳ್ತಾರೆ ಮಾತು ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಹೆಚ್ಚಿನ ನಮ್ಮ ರಾಯರ ಭಕ್ತರಲ್ಲಿ ನೀವು ಕೇಳ್ಬೋದು ರಾಯರಲ್ಲಿಗೆ ನೀವು ಹೋಗಿದ್ದೀರಾ ಅಂತ. ಅದಕ್ಕೆ ಎಲ್ಲರ ಹೆಚ್ಚಿನವರು ಮೋಸ್ಟ್ ಆಫ್ ಆಲ್ ಹೇಳ್ತಾರೆ ನಾವು ಹೋಗೋದಲ್ಲ, ರಾಯರು ನಮ್ಮನ್ನು ಕರಿಬೇಕು, ಆವಾಗ ನಾವು ಹೋಗ್ಲಿಕ್ಕೆ ಆಗೋದು ಅಂತ. ಸೊ ಇದು ನಿಜವಾದ ಮಾತು ಅಂತ ನಂಗೆ ಅನಿಸ್ತದೆ. ಯಾಕೆ ಅಂತ ಹೇಳಿದ್ರೆ ನಾನು 6 ತಿಂಗಳಿಂದ ನಾನು ಬಸ್ ಬುಕ್ ಮಾಡಬೇಕು, ಅದು ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗ್ಬೇಕು, ನಾನು ಯೋಚನೆ ಮಾಡ್ತಾನೆ ಇದ್ದೆ ಹೋಗಬೇಕು ಅಂತ. ಬಟ್ ಸ್ಟಿಲ್ ಇದುವರೆಗೆ ಹೋಗಲಿಕ್ಕೆ ಆಗಿಲ್ಲ. ಬಟ್ ಇವತ್ತು ಹೋಗ್ತಾ ಇದ್ದೇನೆ. ಸೊ ಗೊತ್ತಿಲ್ಲ ಹೇಗಿರುತ್ತೆ ಅಂತ ನಂದು ಎಕ್ಸ್ಪೀರಿಯೆನ್ಸು. ಫಾರ್ ದಿ ಫಸ್ಟ್ ಟೈಮ್ ನಾನು ಲೈಕ್ ಗೊತ್ತಿಲ್ಲದ ಪ್ಲೇಸಿಗೆ ಹೋಗ್ತಾ ಇದ್ದೇನೆ, ಅದು ಕೂಡ ಒಬ್ಬನೇ ಬಸ್ಸಲ್ಲಿ. ಸೊ ಈ ನಾನು ಬುಕ್ ಮಾಡಿದಂಥ ಬಸ್ಸು ಶ್ರೀ ಸನ್ನಿಧಿ ಬಸ್ಸು. ಸೊ ನಾನ್ AC ಬಸ್ಸು, ಅಪ್ಪರ್ 9 seat ಬುಕ್ ಮಾಡಿದ್ದೇನೆ. ಸೊ ಅಪ್ಪರ್ 9 seat ನಾನು ಇವತ್ತು ಹೋಗ್ತಾ ಇದ್ದೇನೆ ಮಂತ್ರಾಲಯಕ್ಕೆ. ಸೊ ನೋಡ್ತಾ ಇದ್ದೀರಿ ನೀವು ನನ್ನದು ಈ ವ್ಲಾಗು. ಸೊ ಈ ವ್ಲಾಗ್ ಬಂದುಬಿಟ್ಟು ನನ್ನದು ಟ್ರಾವೆಲಿಂಗ್ ಫ್ರಮ್ ಉಡುಪಿ ಟು ಮಂತ್ರಾಲಯ ಆಗಿರುತ್ತೆ. ಸೊ ಯಾವ ರೀತಿ ಇರುತ್ತೆ ನನ್ನ ಎಕ್ಸ್ಪೀರಿಯೆನ್ಸ್ ಏನು ಅಂತ ನಾನು ನಿಮಗೆ ಈ ವ್ಲಾಗ್ನಲ್ಲಿ ಶೇರ್ ಮಾಡ್ತೇನೆ. ಸೊ ಅದೇ ರೀತಿ ನಮ್ಮ ಚಾನಲ್ಗೆ ಯಾರಾದರೂ ಹೊಸತ್ತು ಯಾರಾದರೂ ಬಂದಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಏನೋ ಒಂದು ಈ ಥರ ಓಪನ್ ಪ್ಲೇಸಲ್ಲಿ ವ್ಲಾಗ್ ಮಾಡುವಾಗ ಅದೊಂದು ಖುಷಿಯೇ ಬೇರೆ. ಸೊ ನಿಮಗೆ ನೋಡ್ಬೋದು ಉಡುಪಿ ಫುಲ್ ಟು ಫುಲ್ ಬ್ಯುಸಿ ಇದೆ. ಸೊ ಈಚೆ ಬಂದುಬಿಟ್ಟು ನಿಮಗೆ ನೋಡ್ಬೋದು ಫುಲ್ ಟು ಫುಲ್ ಬ್ಯುಸಿ, ಈಚೆ ಕಡೆಯಿಂದ ಈಚೆ ಕಡೆಗೆಲ್ಲ ಕೂಡ. ಸೊ ಇದು ನಮ್ಮ ಸಿಟಿ ಬಸ್ ಸ್ಟ್ಯಾಂಡು ಫುಲ್ ಬಸ್ನಲ್ಲಿ ಮುಳುಗಿ ಹೋಗಿದೆ. ಸೊ ನಮ್ಮ ಬಸ್ ಬಂದುಬಿಟ್ಟು ಶ್ರೀ ಸನ್ನಿಧಿ. ಸೊ ಇಲ್ಲಿ ಬರುತ್ತೆ, ಮೈತ್ರಿ ಕಾಂಪ್ಲೆಕ್ಸ್ ಇಲ್ಲಿದೆ, ಅದರ ಆಪೋಸಿಟ್ನಲ್ಲಿ ಬರ್ತದೆ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ಇದೆಲ್ಲ ಲೈಫಲ್ಲಿ ಪುನಃ ಸಿಗಲಿಕ್ಕಿಲ್ಲ. ಸೊ ಅದು ಕೂಡ ಸೋಲೋ ಜರ್ನಿ. ಸೊ ಲೈಫಲ್ಲಿ ನಾನು ಒಂದು ಹೇಳ್ತೇನೆ, ನೆನಪಿಟ್ಕೊಳ್ಳಿ, ಲೈಫಲ್ಲಿ ಒಬ್ಬನೊಬ್ಬನೇ ಇರೋದೇ ತುಂಬಾ ಖುಷಿ. ಸೊ ನಾವು ಗುಂಪಲ್ಲಿ ಇರೋದಕ್ಕಿಂತ ಒಬ್ಬನೇ ನಾವು ಎಷ್ಟು ಇರ್ತೀವೋ ಅಷ್ಟು ಲೈಫಲ್ಲಿ ತುಂಬಾ ಖುಷಿ, ತುಂಬಾ ಪೀಸ್ ಆಫ್ ಮೈಂಡ್, ತುಂಬಾ ಏನು ಹೇಳ್ತಾರೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಏನೋ ಒಂದು ಲೈಫಲ್ಲಿ ಆದಷ್ಟು ನೀವು ಒಬ್ಬೊಬ್ಬರು ಇರ್ಲಿಕ್ಕೆ ಟ್ರೈ ಮಾಡಿ, ಗುಂಪಲ್ಲಿ ಇರಬೇಡಿ, ಗುಂಪಲ್ಲಿ ಗೋವಿಂದ ಆಗಬೇಡಿ. ಸೊ ಇಷ್ಟು ದಿನ ನಾವು ಗುಂಪಲ್ಲಿ ಗೋವಿಂದ ಆಗಿದ್ವಿ. ಸೊ ಈಗ ಆಗ್ತಾ ಇಲ್ಲ. ಸೊ ನಾವು ನಿಮಗೆ ಹೇಳಿಕೊಡ್ತಿದ್ದೇವೆ ಗುಂಪಲ್ಲಿ ಗೋವಿಂದ ಆಗಬೇಡಿ ಹೇಳ್ತಾ ನನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೇನೆ. ಸೊ ಇನ್ನೊಂದು 10 minutesನಲ್ಲಿ ಇಲ್ಲಿಗೆ ಬಸ್ ಬರುತ್ತೆ ನಂದು ಶ್ರೀ ಸನ್ನಿಧಿ ಬಸ್ಸು. ಸೊ ಶ್ರೀ ಸನ್ನಿಧಿ ಬಸ್ ಹೇಗಿರುತ್ತೆ ನಾನು ನಿಮಗೆ ತೋರಿಸಿಕೊಡ್ತೇನೆ. ಸೊ ಅದೇ ರೀತಿ ಬೇರೆ ಏನು ಈ ವ್ಲಾಗಲ್ಲಿ ಮಾಡಲಿಕ್ಕಿದೆ ನಂಗೆ ಗೊತ್ತಿಲ್ಲ. ಸೊ ನಾನು ಎಂತ ಹೇಳ್ತೇನೆ, ಡಿನ್ನರ್ ಕೂಡ ಮಾಡಿಲ್ಲ. ಸೊ ಡಿನ್ನರ್ ಇವತ್ತು ಬಸ್ ನಿಲ್ಲಿಸ್ತಾರೆ ಇಲ್ಲೋ ಅದು ಕೂಡ ಗೊತ್ತಿಲ್ಲ. ಸೊ ನಾನು 2 ಬನಾನ ತಗೊಂಡಿದ್ದೇನೆ. ಸೊ 2 ಬನಾನ ಒಂದು 10-10:30 ಗಂಟೆಗೆ ತಿಂದು ಅಲ್ಲೇ ಬಸ್ಸಲ್ಲಿ ಮಲಗೋದು. ನಾನು ನೀರಿದ್ದು ಬಾಟ್ಲ್ ತಗೊಂಡ್ಬಂದಿಲ್ಲ. ಸೊ ಈಗ ನೆನಪಾಯಿತು. ಸೊ ನೀರಿದ್ದು ಬಾಟ್ಲ್ ಬೇಕು. ಸೊ ನೆಕ್ಸ್ಟು ನಾಳೆ ವ್ಲಾಗ್ ಬಂದುಬಿಟ್ಟು ಒಂದೊಳ್ಳೆ ವ್ಲಾಗ್ ನಾನು ಮಾಡ್ತೇನೆ. ಸೊ ಅದು ವ್ಲಾಗ್ ಕೂಡ ಎಡಿಟ್ ಮಾಡಲಿಕ್ಕೆ ನಾನು ತುಂಬ ಟೈಮ್ ತಗೊಳ್ತೇನೆ. ಸೊ ನಾನೊಂದು ಸ್ಕೆಚ್ ಹಾಕಿದ್ದೇನೆ ಯಾವ ರೀತಿ ವ್ಲಾಗ್ ಮಾಡಬೇಕು ಅಂತ. ಸೊ ಆ ರೀತಿ ವ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಆ್ಯಂಡ್
ಸೊ ಒಂದು ಓಪನ್ ಪ್ಲೇಸಲ್ಲಿ ವ್ಲಾಗ್ ಮಾಡುವಂಥದ್ದು. ಸೊ ಯಾವ ರೀತಿ ಮಾತಾಡಬೇಕು, ಏನು ಮಾತಾಡಬೇಕು, ಎತ್ತ ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತಿಲ್ಲ. ಸೊ ನೋಡುವ, ಅದು ಕೂಡ ಕನ್ನಡ. ಸೊ ಕನ್ನಡ ಮಾತಾಡಿ ಸ್ವಲ್ಪ ಟೈಮ್ ತಾಗುತ್ತೆ. ಸೊ ನಿಮಗೆ ನೋಡ್ಬೋದು ಇಲ್ಲಿಂದ ಗಣೇಶ್ ಬಸ್ ಬರ್ತಾ ಇದೆ. ಸೊ ಉಡುಪಿ ಅಂತ ಫುಲ್ ಟು ಫುಲ್ ಬ್ಯುಸಿ ಇರುತ್ತೆ 10:30 ತನಕ. ಸೊ ಬೆಂಗಳೂರು ಟು ಉಡುಪಿ, ಅಲ್ಲಿಗೆ ಇಲ್ಲಿಗೆ ತುಮಕೂರಿಗೆಲ್ಲ ಹೋಗುವಂಥ ಬಸ್ ಫುಲ್ ಪ್ಯಾಕ್ ಆಗಿರುತ್ತೆ. ಸೊ ಸಿಟಿ ಬಸ್ ಸ್ಟ್ಯಾಂಡು ನೋಡ್ಬೋದು. ಇಲ್ಲಿ ಕೊರಿಯರ್ ಎಲ್ಲ ಲೋಡ್ ಆಗ್ತಾಯಿದೆ. ಈ ಕೊರಿಯರ್ಸ್ ಎಲ್ಲ ಹೋಗಲಿಕ್ಕಿದೆ. ಸೊ ಹೋಗುವಂಥ ಗಾಡಿಗೆ ಲೋಡ್ ಮಾಡ್ತಾರೆ. ಸೊ ನಮ್ಮದು ಕೂಡ ಲಾಸ್ಟ್ ಟೈಮ್ ಬೆಂಗಳೂರಿಗೆ ಹೋದಂಥ ಪಾರ್ಸೆಲ್ ನಮ್ಮ ಸುಗಮ ಬಸ್ಸಲ್ಲೇ ಬಂದಿತ್ತು. ಸೊ ಇನ್ನೇನು ಮಾಡೋದು, ಸ್ವಲ್ಪ ಉಡುಪಿಯಲ್ಲಿ ಟೈಮ್ ಪಾಸ್ ಮಾಡುವ, ಸ್ವಲ್ಪ ಆಚೆ ತಿರುಗಾಡಿ ನಮ್ಮ ಬಸ್ ಬರಲಿ. ಸೊ ಬಸ್ ಬರೋ ತನಕ ನಾನು ಇಲ್ಲಿ ವೆಯ್ಟ್ ಮಾಡ್ತೇನೆ. ಸೊ ಹಿಂಗೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಸೊ ಈಗ ಮೆಸೇಜ್ ಬಂತು ಏನು ಅಂತ ಹೇಳಿದರೆ, ಸೊ ನಮ್ಮದು ಶ್ರೀ ಸನ್ನಿಧಿ ಬಸ್ಸು ಮುಲ್ಕಿಯಿಂದ 7:15ಗೆ ಹೊರಡಿದೆ. ಸೊ ಬಸ್ ಸ್ಟ್ಯಾಂಡಿಗೆ ಬರುವಾಗ ಸ್ವಲ್ಪ ಒಂದು ಲೇಟ್ ಆಗ್ಬೋದು ಅಂತ ಇದೆ. ಸೊ ಇನ್ನೂ ಒಂದು 10 ಮಿನಿಟ್ಸ್ ಪುನಃ ಕಾಯಬೇಕು ಉಡುಪಿ ಜಂಕ್ಷನಲ್ಲಿ. ಸೊ ಇನ್ನೊಂದು ಟೈಮ್ ಪಾಸ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ, ಗೊತ್ತಾಗ್ತಿಲ್ಲ ಏನು ಮಾಡೋದು ಅಂತ. ಏನು ಮಾಡೋದು ಹೇಳಿ, ವ್ಲಾಗ್ ಮಾಡ್ತಾ ಇರಬೇಕು. ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಲೈಫಲ್ಲಿ ಯಾರು ತುಂಬ ಖುಷಿಯಲ್ಲಿದ್ದೀರಾ, ಪೀಸ್ಫುಲ್ ಆಗಿದ್ದೀರಾ, ಸೊ ಏನಾದರೂ ನಿಮಗೆ ವ್ಲಾಗ್ಸ್ ಮಾಡಲಿಕ್ಕೆ ಒಂದು ಇಂಟ್ರೆಸ್ಟ್ ಇದ್ದೆ, ದಯವಿಟ್ಟು ಮಾಡಬೇಡಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದರೆ ದಯವಿಟ್ಟು ಮಾಡಬೇಡಿ. ಯಾಕಂತ ಹೇಳಿದರೆ ನಿಮ್ಮ ಪೀಸ್ ಆಫ್ ಮೈಂಡ್ ಫಕ್ಟಪ್ ಆಗುತ್ತೆ. ಯಾಕೆ ಅಂತ ಹೇಳಿದರೆ ವ್ಲಾಗ್ಸ್ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಪೋಸ್ಟ್ ಮಾಡಬೇಕು, ಅದರ ಮಿಡ್ಲಲ್ಲಿ ನಿಮ್ಮ ಡೈಲಿ ಲೈಫ್ನದ್ದು ಮಾಡಬೇಕು, ಜಾಬ್ಸ್ ಮಾಡಬೇಕು, ಬಿಸ್ನೆಸ್ ಇದೆ ಅದು ಕೂಡ ಮಾಡಬೇಕು. ಸೊ ಪ್ರತಿಯೊಂದು ಲೈಫಲ್ಲಿ ಮಾಡಬೇಕು ಅಂತ ಹೇಳಿದರೆ ತುಂಬ ಕಷ್ಟ ಉಂಟು. ಸೊ ಹಾಗಾಗಿ ವ್ಲಾಗ್ಸ್ ಮಾಡಬೇಕು ಅಂತ ಇದ್ದರೆ ಮಾಡಿ, ಟ್ರೈ ಮಾಡಿ. ಲೈಫಲ್ಲಿ ಎಲ್ಲ ಕೂಡ ಟ್ರೈ ಮಾಡಬೇಕು, ಮಾಡಬಾರ್ದು ಅಂತ ಹೇಳಲ್ಲ. ಬಟ್ ಪೀಸ್ ಆಫ್ ಮೈಂಡ್ ಸತ್ಯ ಹೇಳ್ತೇನೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ನನಗಂತೂ ಇಲ್ಲ. ಸೊ ಯಾಕೆ ಅಂತ ಹೇಳಿದರೆ ಡೈಲಿ ಫ್ರೀ ಉಂಟಾ, ಒಂದು 10 ಮಿನಿಟ್ ಫ್ರೀ ಇದೆಯಾ, 10 ನಿಮಿಷ ಫ್ರೀ ಇದ್ದರೂ ಕೂಡ ವ್ಲಾಗ್ಸ್ ಮಾಡುವ, ಎಡಿಟ್ ಮಾಡುವ, ಪೋಸ್ಟ್ ಮಾಡುವ ಅಂತ ತಲೆಯಲ್ಲಿ ಬರ್ತದೆ. ಸೊ ಈಗ ಟೈಮ್ ಫ್ರೀ ಇಲ್ಲ, ಬಟ್ ಇದ್ದ ಟೈಮಲ್ಲಿ ಕೂಡ ನಾವು ಏನೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೇನೆ. ಸೊ ಈ ಟ್ರಾವೆಲಿಂಗ್ನಲ್ಲಿ ಕೂಡ ನಾಳೆಗೆ ನಾನೊಂದು ಯೂಟ್ಯೂಬ್ ವೀಡಿಯೋ ಪೋಸ್ಟ್ ಮಾಡಲಿಕ್ಕೆ ಇದೆ. ಸೊ ಅದು ಬಂದುಬಿಟ್ಟು ಬೆಂಗಳೂರಿನದ್ದು ಪಾರ್ಟ್ 3 ವೀಡಿಯೋ. ಸೊ ಅದು ಕೂಡ ಎಡಿಟಿಂಗ್ ಆಗಲಿಕ್ಕೆ ಉಂಟು, ಬಟ್ ಎಡಿಟಿಂಗ್ ಆಗಲಿಲ್ಲ ಇನ್ನೂ ಕೂಡ. ಸೊ ಅದನ್ನು ನಾನೀಗ ಟ್ರಾವೆಲಿಂಗಲ್ಲಿ ಕಂಟಿನ್ಯೂ ಮಾಡಬೇಕು. ಸೊ ಟ್ರಾವೆಲಿಂಗಲ್ಲಿ ಸ್ವಲ್ಪ ನಿದ್ದೆ ಬಿಡಲಿಕ್ಕೆ ಉಂಟು. ನಿದ್ದೆ ಬಿಡಲಿಕ್ಕೆ ಯಾಕೆ ಅಂತ ಹೇಳಿದರೆ ನನಗೆ ಎಡಿಟಿಂಗ್ ಮಾಡಲಿಕ್ಕಿದೆ. ಸೊ ಎಡಿಟಿಂಗ್ ಆದ ತಕ್ಷಣ ಮಲಗುದೆ. ಸೊ ಮಾರ್ನಿಂಗ್ 7:30 ಆವಾಗ ನಾವು ಪುಣ್ಯಕ್ಷೇತ್ರಕ್ಕೆ ರೀಚ್ ಆಗ್ತೇವೆ. ಸೊ ನೋಡುವ ನಮ್ಮದು ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇರುತ್ತೆ ಅಂತ. ಚಲೋ, ನೆಕ್ಸ್ಟ್ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಸ್ಟಾರ್ಟ್ ದ ಜರ್ನಿ ಫ್ರಮ್ ಉಡುಪಿ ಟು ಮಂತ್ರಾಲಯ. ಸೊ ನಾನಿದ್ದೇನೆ ಈಗ ಶ್ರೀ ಸನ್ನಿಧಿ ಬಸ್ನ ಒಳಗಡೆ. ಸೊ ನಿಮ್ಗೆ ನೋಡ್ಬೋದು ಈ ಥರ ಇದೆ. ಸೊ ಇಲ್ಲಿಂದ ಈ ಥರ ಇದೆ. ಸೊ ನಂದು ಬುಕ್ ಮಾಡಿದಂಥ ಸೀಟು ಇಲ್ಲಿದೆ, U9. ಸೊ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ U9 ಸೀಟಲ್ಲಿ. ಸೊ ನಿಮಗೆ ನೋಡ್ಬೋದು U9 ಸೀಟು. ಸೊ U9 ಸೀಟಲ್ಲಿ ನಾನು 12 hour ನಾನು ಜರ್ನಿ ಮಾಡಲಿಕ್ಕಿದೆ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಬಸ್ ತೋರಿಸಬೇಕು ಅಂತ ಇದೆ, ಬಟ್ ನಾನು ಆಚೆ ನೋಡಿ ಈಚೆ ನೋಡುವಾಗ ಬಸ್ ಬಂದಾಗಿತ್ತು. ಸೊ ಇನ್ನು ವೆಯ್ಟ್ ಮಾಡೋದು ಬೇಡ ಅಂತ ರಪ್ಪಾಗಿ ನಾನು ಬೋರ್ಡಿಂಗ್ ಮಾಡಿಕೊಂಡೆ. ಸೊ ಹೀಗೆ ಉದ್ದಕ್ಕೆ ಮಲ್ಕೊಂಡು, ಸೊ ಇಷ್ಟು ಜಾಗ ಇದೆ. ಸೊ ಅರೌಂಡ್ 1 to 3 feet ಜಾಗ ಇದೆ. ಸೊ 3 feetಲ್ಲಿ ಬಂದು ಮಲ್ಕೊಂಡು ಫುಲ್ ಫ್ರೆಶ್ ಮಾಡಲಿ ಹೋಗಬೇಕು ಸೀದಾ ಮಂತ್ರಾಲಯ. ಸೊ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಫೈನ್, ಒಂದು 5 minutes ನಾನು ವೀಡಿಯೋ ಮಾಡ್ಕೊಳ್ತೀನಿ ಅಷ್ಟೇ, ಅಡ್ಡಿಲ್ಲಲ್ಲ. ಸೊ ಉಡುಪಿಯಿಂದ ಜರ್ನಿ ಮುಗಿಸಿ ಮಾರ್ನಿಂಗ್ 7 ಆಗಿದೆ. ಸೊ ಶ್ರೀ ಸನ್ನಿಧಿ ಬಸ್ಸಲ್ಲಿ ನಂದು ಜರ್ನಿ ಫಿನಿಶ್ ಆಯಿತು ಮಾರ್ನಿಂಗಿಗೆ. ಸೊ ಈಗ ಫ್ರೆಶ್ ಅಪ್ ಆಗಲಿಕ್ಕೆ ಇದೆ. ಸೊ 12 ಗಂಟೆ ಜರ್ನಿ ಮಾಡಿ ನಾನಂತೂ ಜರ್ನಿ ಕವರ್ ಮಾಡಬೇಕು ಅಂತಿದ್ದೆ ವೀಡಿಯೋದಲ್ಲಿ, ಬಟ್ ನಂಗೆ ಕವರ್ ಮಾಡಲಿಕ್ಕೆ ಆಗಿಲ್ಲ. ಸೊ ಈಗೇನು ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಮತ್ತು ಇಲ್ಲಿಂದ ಹೊರಡಲಿಕ್ಕಿದೆ ಟೆಂಪಲ್ಗೆ. ನಂತರ ಟೆಂಪಲ್ ರನ್ ಇದೆ. ಸೊ ಈ ಬಸ್ಸು ತುಂಬಾ ಒಳ್ಳೆ ಇತ್ತು, ಬಟ್ ಬರುವಾಗಂತ ತುಂಬ ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಡು ಬಂದೆ, ಅದಕ್ಕೆ ನಿದ್ದೆ ಬಂದಿಲ್ಲ. ಈಗ ನಿದ್ದೆ ಬಂತು. ಸೊ ಈ ಅಣ್ಣವರು ನನಗೆ ರೂಮ್ ಕೊಡ್ತೇನೆ ಅಂತ ಹೇಳಿದ್ರು. ಅಣ್ಣ ರೂಮ್ ಚಾರ್ಜ್ ಎಷ್ಟಾಗುತ್ತೆ? 500 ಫ್ರೆಶ್ ಅಪ್ ಆಗಿ, ಬರೀ ಫ್ರೆಶ್ ಅಪ್ಪಿಗೆ ಒಂದು ಎಷ್ಟಾಗ್ತಿದೆ? ಬಿಸಿನೀರೆಲ್ಲ ಬರುತ್ತಾ? ಸೊ ರೂಮ್ ಚಾರ್ಜ್ ಬಂದ್ಬಿಟ್ಟು 500 ಅಂತ ಹೇಳಿದ್ದಾರೆ. ಏನಾದ್ರು ಕಮ್ಮಿ ಇದೆಯಾ ಅಣ್ಣ? ಸರ್ ಕಮ್ಮಿ ಇಲ್ಲ ಸರ್. ಕಮ್ಮಿ ಮಾಡಿ ಕೊಡಬೇಕಲ್ಲ ನೀವು. ರೂಮೇ ತಗೋ, ಸಾಯಂಕಾಲ ಟೈಮ್ ಇರ್ತದೆ ನಿಮಗೆ 800 ರೂಪಾಯಿ ಕೊಡಿ ರೂಮಿಗೆ. ರೂಮು ಸದ್ಯಕ್ಕೆ ಬಿಡೋಣ ರೂಮ್. ನನಗೆ ಫ್ರೆಶ್ ಅಪ್ ಆಗಿ ಹೊರಡ್ಬೇಕು. ಟೆಂಪಲ್ ಇಲ್ಲಿ ಇಲ್ಲ ಅಲ್ಲ? ಟೆಂಪಲ್.
ಸೊ ನೋಡ್ಬೋದು ಟೆಂಪಲ್ ಇದು ಶ್ರೀ ರಾಯರದ್ದು ಎಂಟ್ರೆನ್ಸ್ ಅಲ್ಲ, ಇಲ್ಲಿಂದ ತುಂಬ ದೂರ ಇದೆ ಇಲ್ಲಲ್ಲ, ಅದೇ ದೇವಸ್ಥಾನ ಮುಂದ್ಗಡೆ ಟೆಂಪಲ್ ಅಲ್ಲ. ಹಾಂ ಮುಂದೆ ಟೆಂಪಲ್. ಸೊ ಇದು ಮೇನ್ ಗೇಟಿಂದ ಇಲ್ಲಿದೆ ನಮ್ಮದು RK ಲಾಡ್ಜ್. ಸೊ ಹೋಗಿ ಫ್ರೆಶ್ ಅಪ್ ಆಗ್ತೀನಿ. ಬನ್ನಿ ಅಣ್ಣ ತೋರಿಸಿ ರೂಮು. ಸೊ ಈಗ ರೂಮಲ್ಲಿ ಫ್ರೆಶ್ ಅಪ್ ಆಗಿ ನಂತರ ಅಲ್ಲಿಂದ ಹೊರಡ್ಲಿಕ್ಕಿದೆ ಟೆಂಪಲು. ಇದೇ ರೂಮಾ? ಓ ID ಏನಾದರೂ ಬೇಕಣ್ಣ? ID ಏನಾದರೂ ಬೇಕಾ? ಸೊ ರೂಮ್ ಬಂದುಬಿಟ್ಟು ಹೀಗಿದೆ, ನಿಮಗೆ ನೋಡ್ಬೋದು. ಇಷ್ಟು ದೊಡ್ಡ ರೂಮು, ಅರೌಂಡ್ 12 ಫೀಟ್ ಇರ್ಬೋದು. ಸೊ ಇದು ರೂಮು, ನಂದು ಬ್ಯಾಗ್ ಇಲ್ಲಿದೆ. ಸೊ ನಾನಿಲ್ಲಿದ್ದೀನಿ. ಇದಿಷ್ಟು ಸಣ್ಣದೊಂದು ವಾಶ್ರೂಮ್ ಇದೆ. ಬಿಸಿನೀರು ಬರ್ತದೆ ಅಂತ ಹೇಳಿದರೆ ಗೊತ್ತಿಲ್ಲ. ಸೊ ಈ ರೂಮ್ಗೆ 700 ರೂಪಾಯಿ ಚಾರ್ಜ್ ಆಗ್ತಿದೆ, 700 ರುಪೀಸ್. ಸೊ ನಾನು ಇಡೀ ರೂಮ್ ತಗೊಂಡಿದ್ದೇನೆ ಇದು. ಸೊ ನನ್ನ ಥಿಂಗ್ಸ್ ಎಲ್ಲ ಇಡ್ಬೋದು ಇಲ್ಲಿ, ಮತ್ತು ಬೀಗ ಎಲ್ಲ ಹಾಕಿ ಇಡ್ತಾರಲ್ಲ, ಟೆನ್ಷನ್ ಇರೋದಿಲ್ಲ. ಸೊ ಹೀಗೆ ಈ ರೂಮ್ನ ಔಟ್ಸೈಡ್ ಇತ್ತು. ಹೋಗಿ ಟೆಂಪಲ್ನ ಎಂಟ್ರೆನ್ಸ್ಗೆ ಒಂದು ರೌಂಡ್ ಹಾಕಿ ಬರುವ. ಯಾಕೆ ಅಂತ ಹೇಳಿದರೆ ಈಗ ಫ್ರೆಶ್ ಅಪ್ ಆಗಿ ಹೋಗಿ ಅಲ್ಲಿ ಏನೆಲ್ಲ ಉಂಟು ಏನೆಲ್ಲ ಇಲ್ಲ ಅಂತ ನೋಡಿದರೆ ಸ್ವಲ್ಪ ಒಂದು ಪ್ಲ್ಯಾನ್ ಆಗುತ್ತೆ, ಏನೆಲ್ಲ ಮಾಡ್ಬೋದು ಅಂತ ವ್ಲಾಗ್ಸು. ಹಾಗೆ ಹೋಗಿ ಒಂದು ತಿಂಡಿ ತಿನ್ನೋದೊಳ್ಳೆ, ತಿಂಡಿ ತಿಂದು ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ. ಅದಕ್ಕಿಂತ ಮೊದಲು ಅಲ್ಲಿ ಅವರೊಟ್ಟಿಗೆ ಕೇಳಬೇಕು ಯಾವ ರೀತಿ ಎಷ್ಟೆಷ್ಟು ಟೈಮಿಗೆ ಎಷ್ಟು ಗಂಟೆಗೆ ಒಳಗಡೆ ಬಿಡ್ತಾರೆ, ರಶ್ ಇದೆಯಾ ಇಲ್ವಾ, ಅಥವಾ ನಾನು ಎಷ್ಟು ಗಂಟೆಗೆ ಹೋದರೆ ಎಷ್ಟು ಗಂಟೆಗೆ ಬೇಗ ಆಗುತ್ತೆ ಎಲ್ಲ ಕೇಳ್ಕೊಳ್ಬೇಕು ಈಗ. ಸೊ ಫಸ್ಟ್ ನಮ್ಮದು ಕೆಲಸ ಬಂದುಬಿಟ್ಟು ಹೊರಗಡೆ ಹೋಗಿ ಏನೆಲ್ಲ ಉಂಟದು ನೋಡಬೇಕು. ಸೊ ಚಲೋ. ಸೊ ನಾನು ಬಂದುಬಿಟ್ಟು ರೂಮ್ ಮಾಡಿದ್ದು ನೋಡ್ಬೋದು ನಿಮಗೆ RK ಲಾಡ್ಜಿಂಗ್ಸು. RK ಲಾಡ್ಜಿಂಗ್ಸಲ್ಲಿ ಮೇಲೆ ಒಂದು ಕೆಳಗಡೆ ರೂಮ್ ಮಾಡ್ಕೊಂಡಿದ್ದೇನೆ. ಹಾಗೆ ಇದು ಬಂದುಬಿಟ್ಟು ವ್ಯೂ, ಬಸ್ನವ್ರು ಇಲ್ಲಿ ಬಿಟ್ಟಿದ್ರು ಬೆಳಿಗ್ಗೆ. ಸೊ ಇಲ್ಲಿಂದ ಮುಂದೆ ಹೋಗ್ತಾ ನಮ್ಮದು ರಾಯರ ಬೃಂದಾವನದ ಎಂಟ್ರೆನ್ಸ್ ಇದೆ. ಸೊ ಎಂಟ್ರೆನ್ಸಲ್ಲಿ ಜಾಸ್ತಿ ಈಗ ಹೋಗಿ ವಾಕ್ ಮಾಡಿ ಬರ್ತೇನೆ. ಹಾಗೆ ಒಂದು ತಿಂಡಿಯಿಂದ ಬರಬೇಕು ಮೊದಲು. ಸಾರಿ ತಗೊಂಡು ನಾನು ರೂಮ್ ತಗೊಂಡಿದ್ದೀನಿ. ನಾನೀಗ ಒಂದು ಅಲ್ಲಿ ಹೋಗಿ ಬರ್ತೀನಿ. ಎಷ್ಟು ಗಂಟೆಗೆ ಅಲ್ಲಿ ಹೋದರೆ ಫ್ರೀ ಆಗುತ್ತೆ? ಈಗ ಜನ ಕಡಿಮೆ ಇರ್ತಾರಾ? 8 ಗಂಟೆಗೆ ಹೋಗು. 8 ಗಂಟೆಗೆ ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ತಿಂದು ಹೋಗುದಾ? ಬಂದ ತಿಂಡಿ ಇಲ್ಲ ಹೇಗೆ? ಸರಿ ಬರ್ತೀನಿ ಈಗ, ಹೋಗಿ ಬಂದು. ಸೊ ಆ ಅಣ್ಣವ್ರು ನಮಗೆ ರೂಮ್ ಮಾಡಿ ಕೊಟ್ಟಿದ್ದು. ಸೊ ಇನ್ನು ಈ ರೂಮಲ್ಲಿ ಫ್ರೆಶ್ ಅಪ್ ಆಗಬೇಕಂತೆ. ಅವ್ರು ಹೇಳಿ ತಿಂಡಿ ತಿಂದೆಲ್ಲ ಹೋಗ್ಬೇಕಂತೆ. ಸೊ ತಿಂಡಿ ಎಲ್ಲ ತಿಂದು ಈಗ ರಾಯರ ಬೃಂದಾವನಕ್ಕೆ ಎಂಟ್ರಿ ಆಗಲಿಕ್ಕಿದೆ. ಸೊ ತುಂಬ ಖುಷಿ ಆಗ್ತಾ ಉಂಟು. ಅದಕ್ಕಿಂತ ಹೆಚ್ಚಾಗಿ ಏನು ಅಂತ ಹೇಳಿದ ನಾನು ಒಬ್ಬನೇ ಬಂದಿದ್ದೇನೆ, ಅದು ಒಂದು ಖುಷಿಯ ವಿಷಯ. ನೆಕ್ಸ್ಟ್ ಟೈಮ್ ಬಂದಾಗ ಫ್ಯಾಮಿಲಿ ಒಟ್ಟಿಗೆ ಬರಬೇಕು ಅಂತ ತಿಳಿಸ್ಕೊಂಡಿದ್ದೇನೆ. ಸೊ ಹೀಗೆ ಹೋಗಿ ನಂತರ ಅಲ್ಲಿಂದ ಏನೆಲ್ಲ ಕೆಲಸ ಇದೆ ನನಗೆ ಗೊತ್ತಿಲ್ಲ, ಏನು ಮಾಡಬೇಕು ಅನ್ನೋದೇ ಪ್ಲ್ಯಾನ್ ಇಲ್ಲ. ಸೊ ಚಲೋ. ಸೊ ಇನ್ನೊಂದೇನು ಅಂತ ಹೇಳಿದರೆ ಬಸ್ಸಲ್ಲಿ ನಾವು ಜಸ್ಟ್ ಕೆಳಗಡೆ ಇಳಿಯುವಾಗ ಸಾಕು, ಜಸ್ಟ್ ಇಳಿದಿದ್ದಾಗೆ ಸಾಕು ಎಲ್ಲರೂ ಬಂದು ಕೇಳ್ತಾರೆ ರೂಮ್ ಬೇಕಾ ಅಂತ. ಬಟ್ ನನ್ನೊಟ್ಟಿಗೆ ಒಬ್ಬರು ಬಂದು ನನ್ನ ಹೇಳ್ಕೊಂಡೇ ಹೋದರು, ಬನ್ನಿ ಸರ್ ಅಂತ. ಅವ್ರು ರೂಮ್ ಮಾಡಿ ಕೊಟ್ಟರು, 700 ರೂಪಾಯಿ ರೂಮು, ಏನು ಮಾಡೋಂಗಿಲ್ಲ. ನಾನು ಸ್ವಲ್ಪ ಬಾರ್ಗೇನ್ ಮಾಡಿದೆ, ಬಟ್ ಕೇಳುವ ಹಾಗೆ ಇರಲಿಲ್ಲ ಅವರು. ಬಟ್ ಹಂಗೆ ಅಷ್ಟು ಕೂಡ ಬಾರ್ಗೇನ್ ಮಾಡಲಿಕ್ಕೆ ಬರಲ್ಲ, ಅದಕ್ಕೆ ನಾನು ತಗೊಂಡು 700 ರೂಪಾಯಿ ರೂಮ್ ಇರಲಿ ಅಂತ. ಸೊ ಇದು ಬಂದುಬಿಟ್ಟು ರಾಯರ ಸರ್ಕಲ್ ನಿಮಗೆ ನೋಡ್ಬೋದು. ಸೊ ಈಚೆಗೆ ಹೋದರೆ ಇನ್ನೊಂದು ಪ್ಲೇಸ್ ಇದೆ, ಅದನ್ನ ಮತ್ತೆ ತೋರಿಸ್ತೇನೆ ಏನು ಅಂತ. ಸೊ ಈಚೆಗೆ ಹೋದರೆ ಇನ್ನೊಂದು ಪ್ಲೇಸ್ ಇದೆ, ಅದು ಕೂಡ ನಾನು ನಿಮಗೆ ಮತ್ತೆ ತೋರಿಸ್ತೇನೆ. ಸೊ ಇದು ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸು, ನೋಡ್ಬೋದು ನಿಮಗೆ. ಸೊ ಇದು ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸು. ಸೊ ಇಲ್ಲಿಂದ ರಾಯರ ವೃಂದಾವನದ್ದು ಜರ್ನಿ ಸ್ಟಾರ್ಟ್ ಆಗುತ್ತೆ ಒಳಗಡೆಗೆ ಹೋದರೆ. ಸೊ ಒಳಗಡೆ ಹೋಗೋದಿಲ್ಲ, ನಾನು ಮತ್ತೆ ಹೋಗ್ತೇನೆ. ಸೊ ಫಸ್ಟ್ ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಂತರ ಅಲ್ಲಿಂದ ಫ್ರೆಶ್ ಅಪ್ ಆಗಿ ರೂಮ್ಗೆ ಹೋಗಿ ಫುಲ್ ಲುಕ್ ಚೇಂಜ್ ಮಾಡ್ಕೊಂಡು ಬರಲಿಕ್ಕಿದೆ. ಸೊ ಫುಲ್ ಲುಕ್ ಚೇಂಜ್ ಆಗುತ್ತೆ ಈಗ ನಾನು ಬರುವಾಗ. ಸೊ ಆದರೂ ಕೂಡ ಒಂದು ಸಲ ಒಳಗಡೆ ಹೋಗಿ ಬರೋದು ಒಳ್ಳೆ. ನನಗೆ ಏನೋ ಒಳಗಡೆ ಹೋಗಿ ಬರುವ ಅಂತ ಅನ್ನಿಸ್ತಾ ಉಂಟು. ಮೊದಲು ಒಳಗಡೆ ಹೋಗಿ ಏನೆಲ್ಲ ಉಂಟು ಅಂತ ನೋಡಿದರೆ ನೆಕ್ಸ್ಟ್ ಬ್ಲಾಗ್ ಮಾಡಲಿಕ್ಕೆ ಸ್ವಲ್ಪ ಐಡಿಯಾ ಆಗುತ್ತೆ, ಯಾವ ರೀತಿ ಬ್ಲಾಗ್ ಮಾಡಬೇಕು ಏನು ಅಂತ. ಸೊ ಚಲೋ. ತುಂಬ ಕೋಲ್ಡ್ ಉಂಟು. ನಾನು ಜಾಕೆಟ್ ಸಹ ತಗೊಂಬಂದಿಲ್ಲ, ತುಂಬ ವಿಪರೀತ ಕೋಲ್ಡ್ ಉಂಟು ಇಲ್ಲಿ. ಸೊ ನೋಡ್ಬೋದು ನಿಮಗೆ ರೋಡ್ ಸೈಡೆಲ್ಲ ಅಂಗಡಿಗಳಿದೆ. ಸೊ ಎಲ್ಲ ಟೀ ಕಾಫಿ ಬನ್ನು ಅದು ಇದು ಎಲ್ಲ ಇದೆ ರೋಡ್ ಸೈಡಲ್ಲಿ. ತುಂಬ ಕೋಲ್ಡ್ ಉಂಟು. ಸೊ ಫೈನಲಿ ನಾನಿದ್ದೇನೆ ಎಂಟ್ರೆನ್ಸಲ್ಲಿ ರಾಯರದ್ದು. ಸೊ ನೋಡ್ಬೋದು ನಿಮಗೆ ಬೃಂದಾವನದ ಎಂಟ್ರೆನ್ಸು ಇಷ್ಟು ದೊಡ್ಡದಾಗಿದೆ. ಸೊ ಬೆಳ್ಳಗೆ ಫುಲ್ ಕ್ರೌಡ್ ಇದೆ, ಫುಲ್ ಜನರ ರಾಶಿಯಲ್ಲಿ ಮುರುಕಿ ಹೋಗಿದ್ದಾರೆ. ಸೊ ಇದು ಬಂದುಬಿಟ್ಟು ಎಂಟ್ರೆನ್ಸು ನೋಡ್ಬೋದು, ಭಾರಿ ಚೆನ್ನಾಗಿದೆ. ಸೊ ಹಾಗೆ ರಾಯರದ್ದು ಬೃಂದಾವನ
ತುಂಬ ವಿಶಾಲ ಇದೆ. ಜನರೆಲ್ಲ ತುಂಬಿಕೊಂಡಿದ್ದಾರೆ, ಜನ ತುಂಬಿ ಹೋಗಿದ್ದಾರೆ. ಸೊ ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅನಿಸ್ತಾ ಉಂಟು. ಯಾಕೆ ಅಂತ ಹೇಳಿದರೆ ನನಗೆ ರಪ್ಪ ಫ್ರೆಶ್ ಅಪ್ ಆಗಿ ಬಂದೆ, ಜನ ಕಡಿಮೆ ಉಂಟು. ಸೊ ಬೇಗ ಒಳಗಡೆ ಹೋಗಿ ಬೇಗ ಬರ್ಬೋದು. ಸೊ ಬೇಗ ಒಳಗಡೆ ಹೋಗಿ ಬಂದಾಗ ಬೇಗ ಜನರನ್ನು ಕವರ್ ಮಾಡ್ಕೊಂಡು ಹೋಗ್ಬೋದು, ಇದು ಪ್ಲೇಸ್ ಕವರ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿಗೆ ಬಂದಾಗ ಈ ಥರ ನಮ್ಮ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ ಹೋಗಲಿಕ್ಕೆ ಇದ್ದರೆ. ಸೊ ಈಗ ನನಗೆ 5 ಪ್ಲೇಸ್ ಕವರ್ ಮಾಡಲಿಕ್ಕಿದೆ. ಸೊ ನಾನು ಅದರಲ್ಲಿ ಆಟೋದಲ್ಲೇ ಕವರ್ ಮಾಡ್ತೀನಿ. ಸೊ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಇಲ್ಲಿಂದ 5 ಪ್ಲೇಸ್ಗೆ ಹೋಗಲಿಕ್ಕಿದೆ. ಸೊ ಅದು 5 ಪ್ಲೇಸ್ ಕವರ್ ಮಾಡಲಿಕ್ಕೆ ಆಗುತ್ತಿಲ್ಲ ಅಂತ ಗೊತ್ತಿಲ್ಲ. ಸೊ 5 ಪ್ಲೇಸ್ ಕವರ್ ಮಾಡಲಿಕ್ಕೆ ಆದರೆ ನಿಮಗೆ 5 ಪ್ಲೇಸ್ ಕವರ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ತೋರಿಸ್ತೇನೆ ಏನಾಗುತ್ತೆ ಅಂತ. ಸೊ ನಾನು ಹೋಗಬೇಕು ಆ ಆಟೋದಲ್ಲಿ. ಸೊ ಅದು ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನು ಆ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೋಸ್ಕರ ಕಾಯ್ತಾ ಇದ್ದೇನೆ. ಸೊ ಅದಕ್ಕಿಂತ ಮೊದಲು ಫಸ್ಟ್ ರಾಯರು, ಅದಾದ ನಂತರ ನಮ್ಮದು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಹೋಗಿ ಈಗ ಒಂದು ಬ್ರಷ್ ಮಾಡಿಕೊಂಡು ಹೊರಗಡೆ ಬಂದು ಪುನಃ ಟೀ ಕಾಫಿ ತಿನ್ನಬೇಕು. ಟೀ ಕಾಫಿ ಆದ ನಂತರ ಬೇರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾನು ಪಾರ್ಸಲ್ ತಗೊಂಬಂದಿಲ್ಲ, ರೂಮಲ್ಲಿದೆ. ಫೋನ್ಪೇ ಬೇಡ್ಕೊ ನೋಡ್ಬೋದು ನೀವು. ಇಲ್ಲಿ ಜಸ್ಟಿಗೆ ಒಬ್ರು ನೋಡಿದ್ರಿ, ಭಿಕ್ಷೆ ಬೇಡವರು ಕೇಳಿದರು, ಮಗುನ ಹಿಡ್ಕೊಂಡಿದ್ದಾರೆ ಕೈಯಲ್ಲಿ ಮಗುನ ಹಿಡ್ಕೊಂಡು ಕೇಳ್ತಿದ್ದಾರೆ ಹೊಟ್ಟೆಗೆ ನಾನು ತಿನ್ಲಿಕ್ಕೆ ಹೊಡಿಯೋಣ ಅಂತ. ಅದಕ್ಕೆ ನಾನು ಹೇಳಿದೆ ಹಣ ತಗೊಂಬಂದಿಲ್ಲ ಪರ್ಸ್ ಇಲ್ಲ ಅಂತ ಹೇಳಿದೆ, ರೂಮಲ್ಲಿ ಉಂಟು ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದರು ನಾನು ಜಿಪೇ ಇದು ಫೋನ್ಪೇ ಮಾಡಿ ಅಂತೆ. ಸೊ ಇವತ್ತಿನ ಕಾಲ ಇಲ್ಲಿ ತನಕ ಬಂದಿದೆ ಅಂತ ಹೇಳಿದರೆ ಭಿಕ್ಷೆ ಬಿಡೋರು ಸಮೇತ ಫೋನ್ಪೇ ಗೂಗಲ್ ಪೇ ಇಟ್ಕೊಂಡು ತಿರ್ಗ್ತಾ ಇದ್ದಾರೆ. ಸೊ ಇವತ್ತಿನ ಕಾಲ ಇದೆ, ಕಲಿಯುಗ ಹಾಗೆ ಇದೆ. ಸೊ ಎಲ್ಲರೂ ಕೂಡ ಫೋನ್ಪೇ ಗೂಗಲ್ ಪೇ ಇಲ್ಲದೆ ಬದುಕೋದಿಲ್ಲ. ಇವನ್ ಕೂಡ ಭಿಕ್ಷುಕರು ಕೂಡ ಹಾಗೆ. ಸೊ ಅವ್ರಿಗೆ ಕೂಡ ಫೋನ್ಪೇ ಗೂಗಲ್ ಪೇ ಬೇಕೇ ಬೇಕು. ಸೊ ಗೊತ್ತಿಲ್ಲ ಬೇಬಿ ಯಾವುದಾದ್ರೂ ಒಂದು ಹೋಟೆಲ್ಗೆ ಹೋಗ್ಬೇಕಂತ ಅನ್ಸ್ಕೊಂಡಿದ್ದೇನೆ. ತುಂಬ ಹೋಟೆಲ್ ಉಂಟು, ರಾಶಿ ಹೋಟೆಲ್ ಉಂಟು. ಯಾವ್ದು ಹೋಟೆಲ್ಗೆ ಹೋಗೋದು ಅಂತ ಗೊತ್ತಿಲ್ಲ. ಬಟ್ ಬಿಫೋರ್ ದ್ಯಾಟ್ ನಂಗೆ ಸ್ವಲ್ಪ ಫ್ರೆಶ್ ಅಪ್ ಆಗಲಿಕ್ಕಿದೆ. ಸೊ ಫ್ರೆಶ್ ಅಪ್ ಆದ ನಂತರ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ. ಸೊ ನೆಕ್ಸ್ಟ್ ವ್ಲಾಗ್ ಬಂದುಬಿಟ್ಟು ಫುಲ್ ಟೆಂಪಲ್ ರನ್ನು. ಸೊ 5 ಅಥವಾ 6 ಟೆಂಪಲ್ ರನ್ ಇದೆ ನಂದು. ಸೊ ನೋಡ್ತಾ ಇರಿ ನನ್ನ ಟೆಂಪಲ್ ರನ್ನ ವ್ಲಾಗ್ ಹೇಗಿರುತ್ತೆ ಅಂತ. ಸೊ ಕೆಲವೊಂದೆಲ್ಲ ರಿಸರ್ಚ್ ಅಲ್ಲ, ಸ್ವಲ್ಪ ಸರ್ಚ್ ಮಾಡ್ಕೊಂಡು ಬಂದಿದ್ದೇನೆ, ತುಂಬ ಏನಿಲ್ಲ, ಸ್ವಲ್ಪ. ಸೊ ಅದನ್ನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ನಾನು ತೋರಿಸಿಕೊಡ್ತೇನೆ. ಸೊ ನಂಗೆ ಫುಲ್ ಚಳಿ ಆಗ್ತಾ ಉಂಟು, ಮಾತಾಡಲಿಕ್ಕೆ ಆಗ್ತಾಯಿಲ್ಲ. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ. ಸೊ ನಾ ಎವ್ರಿ ಟೈಮ್ ಹೇಳುವಾಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ. ಸೊ ಟಿಲ್ ದೇರ್ ಟೇಕ್ ಕೇರ್, ಟಾಟಾ, ಬೈ ಬಾಯ್. ಸೊ ನೆಕ್ಸ್ಟ್ ಈ ಗಾಡಿಯಲ್ಲಿ ಹೋಗಲಿಕ್ಕಿದೆ, ಇಂಥ ಗಾಡಿ ಕರ್ಕೊಂಡು ಹೋಗ್ತೇನೆ ನಾನು ತಿರುಗಾಡಲಿಕ್ಕೆ. ಸೊ 5 ಪ್ಲೇಸ್ ಆ ಗಾಡಿಯಲ್ಲಿ ಕುತ್ಕೊಂಡು ಹೋಗ್ಲಿಕ್ಕಿದೆ. ಸೊ ಅದರ ಮಜನೇ ಬೇರೆ ಇರುತ್ತೆ. ಸೊ ನೋಡುವ ಏನಾಗುತ್ತೆ.